ಹಲೋ ಫ್ರೆಂಡ್ಸ್, ಇವತ್ತು ನಾವು ಲವ್ ಸೀನ್ಸ್ ಅಂತ ಬಿಗ್ನಿಂಗ್ ಮೂವಿ ನೋಡೋಣ. ಸೀರೀಸ್ ಅಲ್ಲಿ ಇರೋ ಯಾವ ಮುಖಾಮುಖಿಗಳು ಇದ್ರಲ್ಲಿ ಇರಲ್ಲ. ಈ ಮೂವಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಡೇ ಹೈಟ್ ಲವ್ ಮಾಡಕ್ ಮುಂಚೆ ಡೇ ಹೈಟ್ ನ ಭಯಂಕರವಾಗಿ ಟಾರ್ಚರ್ ಮಾಡಿರ್ತಾನೆ. ಅದು ಡೇ ಯಾಕೆ ಹೈಟ್ ನ ಅಷ್ಟು ಟಾರ್ಚರ್ ಮಾಡ್ದ ಅಂದ್ರೆ, ಫ್ರೆಂಡ್ ಗಿಯರ್ ಇವನ್ ತಮ್ಮ ನೈಟ್ ನ ಅಬ್ಯೂಸ್ ಮಾಡಿರ್ತಾನೆ. ಅದಕ್ಕೆ ಐಡಿಯಾ ಕೊಟ್ಟಿರೋನೆ ಈ ಹೈಟ್. ನಾವು ಸೀರೀಸ್ ಅಲ್ಲೇ ನೋಡಿದ್ವಿ. ಅದೆಲ್ಲ ಹೆಂಗೆಲ್ಲ ಆಯ್ತು, ಯಾಕೆ ಆಯ್ತು ಅಂತಾನೆ ಇವಾಗ ಈ ಮೂವಿಯಲ್ಲೆಲ್ಲ ತೋರಿಸಿದ್ದಾರೆ. ಬನ್ನಿ ಇವಾಗ ಮೂವಿ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಡೇ ಹೈಟ್ ಕಾರಲ್ಲಿ ಕುತ್ಕೊಂಡಿರ್ತಾರೆ. ಅವಾಗ ಡೇ ಹೈಟ್ ಹತ್ರ ನನ್ನ ಫ್ರೆಂಡ್ ಹೇಳ್ದ, ನಿನ್ನ ಫ್ರೆಂಡ್ ಗಿಯರ್ಗೆ ಈ ಐಲ್ಯಾಂಡಲ್ಲೇ ಒಂದು ದೊಡ್ಡ ರೆಸ್ಟೋರೆಂಟ್ ಇದೆ ಅಂತ ಹೇಳ್ದ. ಆದರೆ ಅದನ್ನ ಯಾಕೆ ನೀನು ನನ್ನ ಹತ್ರ ಹೇಳಿಲ್ಲ, ಇದನ್ನು ನೀನು ನನ್ನ ಹತ್ರ ಬೇಕಂತಾನೆ ಮುಚ್ಚಿಟ್ಟ ಅಂತ ಕೇಳ್ತಾನೆ. ಅದಕ್ಕೆ ಅವನು ಎದ್ರುಕೊಂಡು, ನೀನೊಂದು ಫ್ರೆಂಡ್ ಆಗಿರೋವಾಗ ನೀನು ಇನ್ನೊಂದು ಫ್ರೆಂಡ್ನ ನೀನು ಪ್ರೊಟೆಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿನ್ನ ಫ್ರೆಂಡ್ ಆಗಿದ್ದು ಏನು ಪ್ರಯೋಜನ ಅಂತ ಕೇಳ್ತಾನೆ. ಅದಕ್ಕೆ ಡೇನು ಹೈಟ್ ಹತ್ರ, ನೀನು ನನಗೆ ಇಷ್ಟ ಅದಕ್ಕನೋ, ಆದರೆ ನೀನು ನನಗೆ ಹಿಂಗೆ ಮಾಡಿದ್ದಕ್ಕೆ ನಿನ್ಗೆ ಏನು ಸಿಗುತ್ತೆ ಅಂತ ನಿನ್ಗೆ ಗೊತ್ತಾ ಅಂತ ಹೇಳಿ ಅವನ್ನ ಒಂಥರ ಗದರ್ತಾ ಇರ್ತಾನೆ. ಈ ಡೇ ಅನ್ನೋ ಕ್ಯಾರೆಕ್ಟರ್ಗೆ ಏನಂದರೆ ಕೊಬ್ಬು ದುರಾಂಕರನೇ ಮೇನ್ ಬೇಕಾಗಿರೋದು. ಅದು ಆ ಸೀರೀಸಲ್ಲಿ ಆ್ಯಕ್ಟ್ ಮಾಡಿರೋ ಆ್ಯಕ್ಟರ್ಗೂ ಇದೆ, ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋನ್ಗೂ ಅದು ತುಂಬಾನೇ ಇದೆ. ಆ ಸಿನ್ ಹಂಗೆ ಕಟ್ ಮಾಡಿ ಲವ್ ಸೀನ್ಸ್ ಅಂತ ಬಿಗ್ನಿಂಗ್ ಅಂತ ಮೂವಿ ಟೈಟಲ್ ಹೆಸರನ್ನ ಹಾಕಿ 6 ದಿವಸಕ್ಕೆ ಮುಂಚೆ ಏನೆಲ್ಲ ಆಯ್ತಂತ ತೋರಿಸ್ತವ್ರೆ. ಒಂದು ನೈಟ್ ಕ್ಲಬ್ಬಲ್ಲಿ ಎಲ್ಲರೂ ಅವತಾರವಾಗಿ ಆಡ್ತಾ ಇರೋವಾಗ ತುಂಬ ಹಾಟಾಗಿ ಒಂದು ಹುಡುಗ ಎಂಟ್ರಿ ಕೊಡ್ತಾವನೆ. ಅವನು ಯಾರಂದರೆ ಡೇ ತಮ್ಮ ನೈಟೆ. ಆ ಸೀರೀಸಲ್ಲಿ ಅವನ ಹೆಸರು ನೈಟೆ, ಆದರೆ ಫಸ್ಟ್ ಎಪಿಸೋಡಲ್ಲಿ ಮಾತ್ರ ಅವನ ಹೆಸರು ನೈಸ್ ಅಂತ ಹೇಳಿರ್ತಾರೆ. ಅದರಿಂದ ನಾನು ಸೀರೀಸ್ ಫುಲ್ ನೈಸ್ ಅಂತಲೇ ಹೇಳಿರ್ತೀನಿ. ಆದರೆ ಇದರಲ್ಲಿ ಇವನ ಹೆಸರು ನೈಟ್ ಅಂತಲೇ ಹೇಳಿದ್ದಾರೆ, ಆದ್ದರಿಂದ ನಾನು ನೈಟ್ ಅಂತಲೇ ಹೇಳ್ತೀನಿ. ನೈಟು ಹಾಟಾಗಿ ಕ್ಲಬ್ ಒಳಗಡೆ ಬಂದು ಅವ್ನ ಫ್ರೆಂಡ್ಸ್ ಜೊತೆ ಎಲ್ಲ ಕುಡಿತಾ ಇರ್ತಾನೆ. ಅವನನ್ನು ನಾವು ನೋಡಿ ದೂರದಿಂದ ಒಂದು ಇಬ್ಬರು ಸೈಟ್ ಹೊಡಿತಾ ಇರ್ತಾರೆ. ಆಮೇಲೆ ಇನ್ನೊಂದು ಹುಡುಗನ ಅವನ್ನ ನೋಡ್ತಾನೆ. ಅವನ ಹೆಸರು ಫೋರ್. ಗಿಯರ್ ಅದೇ ಕ್ಲಬ್ಬಲ್ಲಿ ಒಂದು 2 ಹುಡುಗಿಯರ ಜೊತೆ ಮಜಾ ಮಾಡ್ತಾ ಇರ್ತಾನೆ. ಫೋರ್ ಅನ್ನೋ ಹುಡುಗ ಗಿಯರ್ ಹತ್ರ, ನೋಡು ಆ ಹುಡುಗನೂ ಬಂದಿದ್ದಾನೆ, ಜೊತೆ ನಿನ್ನ ತಮ್ಮನೂ ಇದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಆ ಕ್ಲಬ್ಬಲ್ಲೇ ಹೈಟು ಒಂದು 2 ಹುಡುಗಿರ ಜೊತೆ ಮಜಾ ಮಾಡ್ತಾ ಇರ್ತಾನೆ. ಎಲ್ಲ ಕೂತಿಗಳು ಒಂದೇ ಕಡೆನೇ ಇದ್ದಾವೆ. ಆಮೇಲೆ ನೈಟ್ ಇನ್ನೂ ಅಲ್ಲಿರೋರ್ನೆಲ್ಲ ಸೆಟ್ಯೂಸ್ ಮಾಡೋಕ್ಕೆ ಅವ್ನ ಶರ್ಟ್ನ ಬಿಚ್ಬಿಟ್ಟು ತುಂಬ ಸೆಕ್ಸಿಯಾಗಿ ನಿಂತಿರ್ತಾನೆ. ನೈಟಿಂಗ್ ಅವತಾರವಾಗಿ ಆಡ್ತಾ ಇರೋದನ್ನ ಗೇರು ಹೈಟು ಫೋರ್ತ್ ಎಲ್ಲ ನೋಡ್ತಾನೆ ಇರ್ತಾರೆ. ಆವಾಗ ಗೇರ್ ಅವ್ರ ಫ್ರೆಂಡ್ಸ್ ಹತ್ರ, ಇವನ್ನ ಮೊದಲೇ ನಾನು ಒಂದ್ಸತಿ ಸರಿಯಾಗಿ ಯೂಸ್ ಮಾಡಿ ಬಿಸಾಕಿದ್ದೀನಿ, ಅವಾಗಿಂದ ಇವನು ಒಂದು ಸ್ವಲ್ಪ ಹುಷಾರನೇ ಏನೋ ಅಂತೆಲ್ಲ ಮಾತಾಡ್ತಾ ಇರ್ತಾನೆ. ಆಮೇಲೆ ನೈಟ್ ಗೇರ್ನ ಸೆಟ್ಯೂಸ್ ಮಾಡೋ ಥರ ಡ್ಯಾನ್ಸ್ ಆಡ್ತಾ ಇರ್ತಾನೆ. ಆವಾಗ ಒಂದು ಹುಡುಗ ನೈಟ್ ಹತ್ರ ಬಂದು, ನಾನು ನಿನ್ನ ಜೊತೆ ಡ್ಯಾನ್ಸ್ ಆಡ್ಬೋದು ಅಂತ ಕೇಳ್ತಾನೆ. ಅವ್ನು ಯಾರಂದರೆ ಫ್ಯೂಸೆ. ಆ ಸೀರಿಯಸಲ್ಲಿ ಫ್ಯೂಸ್ ನೋಡೋಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್, ಇದರಲ್ಲಿ ಚೆನ್ನಾಗಿಲ್ಲ. ನೈಟ್ ಆ ಫ್ಯೂಸ್ನ ಇವಾಗ ತಾನೇ ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ. ಅದರಿಂದ ಅವ್ನ ಫ್ರೆಂಡ್ಸ್ನ ಇಂಟ್ರಡ್ಯೂಸ್ ಮಾಡಿಕೊಟ್ಟು ಇವನು ಆ ಫ್ಯೂಸ್ ಜೊತೆ ಡ್ಯಾನ್ಸ್ ಆಡ್ತಾ ಇರ್ತಾನೆ. ಆವಾಗ ಗೇರ್ ಹೈಟ್ ಹತ್ತನೇ ನಿನ್ನ ಥ್ಯಾಂಕ್ ಮಾಡ್ಬೇಕು ಕಣೋ, ಅವತ್ತು ನೀನು ನನಗೆ ಐಡಿಯಾ ಕೊಟ್ಟಿರಲಿಲ್ಲ ಅಂದರೆ ಅವತ್ತು ನೈಟ್ ನಾವು ಅದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಆವಾಗ ಇವರಿಬ್ರು ಮಾತಾಡ್ತಾ ಇರೋದನ್ನ ಡೇ ದೂರದಿಂದ ನಿಂತ್ಕೊಂಡು ಕೇಳಿಸ್ಕೊತಾನೆ ಇರ್ತಾನೆ. ಅವಾಗ ಫೋರ್ತ್ ಗೇರ್ ಹತ್ರ, ನಾನು ನಿನ್ನ ತಮ್ಮನ ಹತ್ರ ಒಂದು ಸ್ವಲ್ಪ ಮಾತಾಡ್ತಾ ಇರ್ತೀನಿ ಅಂತ ಹೋಗ್ತಾನೆ. ಅವ್ನ ತಮ್ಮನ ಹೆಸರು ಗ್ಯೂಸ್. ನೈಟ್ ಜೊತೆನೇ ಒಂದು ಹುಡುಗ ಇದ್ದ ಅಲ್ವಾ, ಅವನೇ. ಆಮೇಲೆ ಫೋರು ಹೋಗಿ ಗ್ಯೂಸ್ ಹತ್ರ ಒಂದು ಸ್ವಲ್ಪ ಫ್ಲರ್ಟ್ ಮಾಡೋ ಥರನೇ ಮಾತಾಡ್ತಾ ಇರ್ತಾನೆ. ಆಮೇಲೆ ನೈಟ್ ವಾಶ್ರೂಮ್ ಬಂದಿರ್ತಾನೆ. ಅವನ್ನ ಫಾಲೋ ಮಾಡ್ಕೊಂಡು ಗೇರು ಅವನಿಂದನೇ ಬಂದಿರ್ತಾನೆ. ಆವಾಗ ಗೇರ್ ನೈಟ್ ಹತ್ರ, ನೀನು ಹೆಂಗೋ ಇದೆ, ನಾನು ನಿನ್ನನ್ನು ಒಂದು ಸ್ವಲ್ಪ ದಿವಸ ನೋಡೋಕ್ಕಾಗಲಿಲ್ಲ, ಅಷ್ಟರಲ್ಲಿ ನೀನು ಇಷ್ಟೊಂದು ಚೇಂಜ್ ಆದ, ಆದರೆ ಅವತ್ತು ನೈಟ್ ನಿನ್ನ ಜೊತೆ ಸೂಪರ್ ಆಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಅವನು ಎಲ್ಲ ಮರೆತೋಗಿ ಯಾವ ನೈಟ್ ಅಂತ ಕೇಳ್ತಾನೆ. ಅದಕ್ಕೆ ಗೇರು, 6 ತಿಂಗಳು ನಾನು ನಿನ್ನನ್ನು ನೋಡಿಲ್ಲ ಅಂತ ನೀನೆಲ್ಲ ಮರ್ತೋದೇನೋ, ಅವತ್ತು ನೈಟ್ ನಡೆದಿರೋ ವಿಷಯ ನಿನ್ಗೆ ಯಾವುದು ಜ್ಞಾಪಕ ಇಲ್ವಾ ಅಂತ ಕೇಳ್ತಾನೆ. ಅವಾಗ 6 ತಿಂಗಳು ಮುಂಚೆ ಏನಾಯ್ತು ಅಂತ ತೋರಿಸ್ತವ್ರೆ. ಡಿಯರ್ ನೈಟ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಏನೇನೋ ಸುಮ್ಮನೆ ನೈಟ್ನ ಕರೆಕ್ಟ್ ಮಾಡಿ ಅವತ್ತು ನೈಟ್ನ ಏನೇನೋ ಮಾಡಿರ್ತಾನೆ. ವಿಡಿಯೋನು ತೆಗ್ದಿರ್ತಾನೆ. ಆಮೇಲೆ ನೈಟ್ ಬೆಳಗ್ಗೆ ನೋಡಿದಾಗ ಗೇರ್ ಪಕ್ಕದಲ್ಲಿ ಇರಲ್ಲ. ಅವಾಗ ಗೇರ್ ಅವ್ನ ಫ್ರೆಂಡ್ಸ್ ಹೈಟ್ ಮತ್ತು ಫೋರ್ತ್ ಹತ್ರ ಆ ವಿಡಿಯೋನ ತೋರಿಸಿ, ನೋಡಿದ್ರ ನಾನು ಅವನ ಹತ್ರ ಎಲ್ಲ ಮುಗಿಸ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಅವರು, ನೀನು ತುಂಬ ಹಾಟ್ ಆಗಿದೆಯಾ, ನಿನ್ನ ಪೊಸಿಷನ್ನು ತುಂಬ ಸೂಪರ್ ಆಗಿತ್ತು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಇದನ್ನೆಲ್ಲ ನೈಟ್ ಕೇಳಿಸ್ಕೊಂಡಿರ್ತಾನೆ. ಅವನು ಗೇರ್ ಹತ್ರ ಬಂದಾಗ ಅವನ ಆ ವಿಡಿಯೋನ ತೋರಿಸಿರ್ತಾನೆ. ಇಟ್ಟು ಇಂಥ ಒಂದು ಪಾಪಿ ಹತ್ರ ಹೋಗಿ ನಾನು ಸಿಕ್ಕಾಕೊಂಡ ಅಂತ ತುಂಬ ಫೀಲ್ ಮಾಡ್ಕೊಂಡು ನಿಂತಿರ್ತಾನೆ. ಅದಕ್ಕೆ ರಿವೆಂಜ್ ತಗೊಳಕ್ಕೆ ನೈಟ್ ಇವಾಗ ಫುಲ್ ಚೇಂಜ್ ಆಗಿ ಗೇರ್ ಮುಂದೆ ಬಂದು ನಿಂತಿದ್ದಾನೆ. ನೈಟ್ ಗೇರ್ ಹತ್ರ, ನಾನೆಲ್ಲ ತುಂಬ ಹುಡುಗರ ಜೊತೆ ಮಲಗಿದ್ದೀನಿ, ಅದ್ರಲ್ಲಿ ನೀನು ಯಾವನು, ನಿನ್ನ ಹೆಸರೇನಂತಾನೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗೇರು, ನಿನ್ನನ್ನು ನೋಡಿ 6 ತಿಂಗಳು ಆಯ್ತು, ಅಷ್ಟರಲ್ಲಿ ನೀನು ತುಂಬ ಹುಡುಗರ ಜೊತೆ ಮಾಡ್ಕೊಂಡ್ಬಿಟ್ಟ, ಸರಿ ಪರವಾಗಿ, ನೀನು ಎಷ್ಟು ಹುಡುಗರ ಜೊತೆ ಇದ್ರೆ ಏನು, ಆದರೆ ನೀನು ಫಸ್ಟ್ ಮಲಗಿದ್ದು ನನ್ನ ಜೊತೆನೆ ಅಂತ ಹೇಳ್ತಾನೆ. ಅದಕ್ಕೊಂಡು, ನೀನು ಹೆಂಗೋ ಹೇಳ್ತಾ ಇದ್ದೆ ನೀನೇ ನಾನು ಫಸ್ಟ್ ಅಂತ, ನಿನ್ನ ಹತ್ರ ಏನು ಎವಿಡೆನ್ಸ್ ಇದೆ, ನಾನು ಫಸ್ಟ್ ಯಾವಾಗಲೂ ಸೆತ್ತೋದ ಅಂತ ಹೇಳಿ ಹೋಗೋಕೆ ನೋಡ್ತಾನೆ. ಅವಾಗ ಗೇರನ್ನು ಹೋಗೋಕೆ ಬಿಡದೆ ಹಿಡ್ಕೊತಾನೆ. ಆ ಸೀನನ್ನೇ ಕಟ್ ಮಾಡಿ ಇವಾಗ ಹೈಟ್ ಹತ್ರ ತೋರಿಸ್ತಾವ್ರೆ. ಹೈಟ್ 2 ಹುಡುಗಿರ ಜೊತೆ ಮಜಾ ಮಾಡ್ತಾ ಇರ್ತಾನೆ. ಅವಾಗ ಕ್ಲಬಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಹೈಟ್ ಹತ್ರ ಬಂದು, ನಿಮ್ಮ ಕಾರ್ನ ಯಾವನೋ ಒಬ್ಬ ಸರಿಯಾಗಿ ಹೊಡೆದಿರೋನು ಆಚೆನೇ ನಿಂತಿದ್ದಾನೆ, ಅವನ ಡ್ಯಾಮೇಜ್ ಕ್ಲೇಮ್ ಮಾಡ್ದ ಅಂತ ಹೇಳ್ತಾನೆ. ಅವಾಗ ಅವನು ನನ್ನ ಕಾರ್ನ ಹೊಡೆದವನು ಅಂತ ಬಡ್ಕೊಂಡು ಆಚೆ ಹೊಡ್ತಾನೆ. ಈ ಕಡೆ ನೈಟ್ ಹತ್ರ ಏನು ನಡೀತಾ ಇದೆ ಅಂತ ನೋಡಿದ್ರೆ, ಗಿಯರ್ ನೈಟ್ ಹತ್ರ ಜಗಳ ಮಾಡ್ತಾ ಇರ್ತಾನೆ. ಅವಾಗ ಫ್ಯೂಸ್ ಗಿಯರ್ ಹತ್ರ, ನೀನೇನೋ ಅವಾಗಿಂದ ನನ್ನ ಹುಡುಗನ ಹತ್ರ ಜಗಳಕ್ಕೆ ಬರ್ತಾ ಇದೆಯಾ ಅಂತ ಅವನು ಜಗಳಕ್ಕೆ ಹೋಗ್ತಾನೆ. ಅದಕ್ಕೆ ಗೇರ್ ಅವನ ಹತ್ರ ಏನು ಹೇಳಿದೆ, ನಿನ್ನ ಹುಡುಗನ ನೀವಿಬ್ರು ಇವಾಗಲೇ ಮೀಟ್ ಮಾಡ್ಕೊಂಡ್ರಿ, ಆದರೆ ನಾನು ಇವನ್ನ 6 ತಿಂಗಳು ಮುಂಚೆನೇ ಮೀಟ್ ಮಾಡಿದೆ, ನಿನಗಿಂತ ತುಂಬ ಚೆನ್ನಾಗಿ ಇವನ ಬಗ್ಗೆ ನನಗೆ ಗೊತ್ತಿದೆ, ನಿನ್ಗೆ ಎವಿಡೆನ್ಸ್ ಬೇಕಂತ ಇದೆ, ಆ ವಿಡಿಯೋನ ಅವನ ಹತ್ರ ತೋರ್ಸಕ್ಕೆ ಹೋಗ್ತಾನೆ. ಆಗ ನೈಟ್ ಅವ್ನ ಮಾತಾಡಕ್ಕೆ ಬಿಡ್ತೆ, ನೀನೆಲ್ಲ ನನ್ನ ದಾರಿಗೆ ಅಡ್ಡನೇ ಬರಬೇಡ ಅಂತ ಹೇಳಿ ಫ್ಯೂಸ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆವಾಗ ಗೇರ್ ಒಂದು ವಿಷಯನ ಯೋಚನೆ ಮಾಡ್ತಾನೆ. ಅವತ್ತು ನೈಟ್ ಅವ್ನು ಏನೇ ನೈಟ್ ಹತ್ರ ತಪ್ಪಾಗಿ ನಡ್ಕೊಂಡಿದ್ರು, ನೈಟ್ ಮೇಲೆ ಒಂದು ಸ್ವಲ್ಪ ಕ್ಯಾರಿಂಗ್ ಆಗಿ, ಆ ಟೈಮಲ್ಲಿ ಅವ್ನು ನಿಜವಾಗ್ಲೂ ನೈಟ್ನ ಲವ್ ಮಾಡಿರ್ತಾನೆ. ಇದ್ರೂ ಅವ್ರ ಫ್ರೆಂಡ್ಸ್ ಹತ್ರ ಶೂ ತೋರಿಸ್ಕೊಳ್ಬೇಕಲ್ವಾ, ನೋಡೋ ನಾನು ಹಾಕಿರೋ
ಬೆಟರ್ ನಾನು ಗೆದ್ಬಿಟ್ಟೆ, ನೀವೆಲ್ಲ ಏನಿರೋ ಥರ ನಾನು ಮಾಡಿದಂಥ ಶೋ ತೋರಿಸ್ಕೊಳ್ಬೇಕಲ್ವಾ, ಅದಕ್ಕೆ ಅವನೊಂದು ಸ್ವಲ್ಪ ಕೆಟ್ಟವನ ಥರ ನಡ್ಕೊಂಡಿದ್ದಾನೆ. ಆಮೇಲೆ ಈ ಕಡೆ ಹೈಟು ಕಾರ್ ಹತ್ರ ಬಂದು ನೋಡಿದಾಗ ಡೇ ನಿಂತಿರ್ತಾನೆ. ಅದಕ್ಕೆ ಡೇನ ತುಂಬ ಒಳ್ಳೆ ಹುಡುಗನ ಥರ ತುಂಬ ಸಾರಿ, ನಾನು ಇದಕ್ಕೆಲ್ಲ ಇವಾಗಲೇ ಪೇ ಮಾಡ್ತೀನಿ, ಆದರೆ ಇವಾಗ ನನ್ನ ಹತ್ರ ಕೈಯಲ್ಲಿ ಕಾಸಿಲ್ಲ, ಫೋನು ಡೆಡ್ ಆಗಿದೆ, ಆದ್ದರಿಂದ ನೀವು ನನ್ನ ರೂಮಿಗೆ ಬನ್ನಿ, ನಾನು ನಿನ್ನ ಕಾಸು ಕೊಡ್ತೀನಿ ಅಂತ ಹೆಂಗೆ ಒಂದು ಸ್ವಲ್ಪ ನೈಸ್ ಮಾಡಿ ಇವನ್ನ ಅವ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಈ ಸೀನ ನಾವು ಸೀರೀಸಲ್ಲೇ ನೋಡಿರ್ತೀವಿ. ಆಮೇಲೆ ಫ್ಯೂಸ್ ನೈಟ್ನ ಅಲ್ಲಿಂದ ಆಚೆ ಕರ್ಕೊಂಡು ಹೋಗ್ತಾ ಇರೋವಾಗ ಗಿಯರ್ ಅವ್ರ ಮೇಲೆ ಒಂದು ಬಾಟ್ಲನ್ನ ಬಿಸಾಕ್ತಾನೆ. ಆದರೆ ಸದ್ಯ ಆ ಬಾಟ್ಲ್ ಹೆಂಗೆ ಅವ್ರ ಮೇಲೆ ಬಿದ್ದಿದೆ, ಟೇಬಲ್ ಮೇಲೆ ಬಿದ್ದು ಹೊರಟೋಗುತ್ತೆ. ಆದರೆ ಅವ್ರ ಹತ್ರ ಎಲ್ಲ ಕ್ಯಾಶುವಲ್ ಆಗಿ ನನ್ನ ಕೈ ಸ್ಲಿಪ್ ಆಗಿಬಿತ್ತು ಅಂತ ಹೇಳ್ತಾನೆ. ಆದರೆ ಅಲ್ಲಿರೋ ಎಲ್ಲರಿಗೂ ಗೊತ್ತು ಅವನೇ ಬೇಕಂತ ಮಾಡಿದ್ದಾನೆ ಅಂತ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಡೇ ಹೈಟ್ನ ಅವ್ನ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಹೈಟ್ ಅವನ ಹತ್ರ ಇವಾಗ ನಾನು ಪೇ ಮಾಡ್ತಾ ಇಲ್ವಂತ ಕೇಳ್ತಾನೆ. ಅದಕ್ಕೆ ಅವನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೆ, ನಾನು ಒಳಗಡೆಯಿಂದ ಕಾಸು ಎತ್ಕೊಂಡು ಬರ್ತೀನಿ ಅಂತ ಹೇಳಿ ಒಳಗಡೆಯಿಂದ ಒಂದೆರಡು ಬಿಯರ್ ಬಾಟ್ಲನ್ನ ಎತ್ಕೊಂಡು ಬಂದು ಕೊಡ್ತಾನೆ. ಆವಾಗ ಈ ಪೆದ್ದ ಹೈಟು ಅದನ್ನು ಎಸ್ಕೊಂಡು ಕುಡಿತಾನೆ. ಡೇನು ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಕೂಳಾಗಿ ಕುಡಿತಾ ಇರ್ತಾನೆ. ಆದರೆ ಅವ್ನು ಕೂಡ ಬಿಯರಲ್ಲಿ ಮಾತ್ರ ಒಂದು ಸ್ವಲ್ಪ ಡ್ರಗ್ಸ್ ಜಾಸ್ತಿ ಮಿಕ್ಸ್ ಮಾಡ್ಕೊಂಡು ತಂದಿರ್ತಾನೆ. ಆವಾಗ ಹೈಟು ಅವನ ಹತ್ರ ನೀನು ಯಾವಾಗಲೂ ನನಗೆ ಪೇ ಮಾಡ್ತೀಯ, ಬೇಗ ಕಾಸು ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ಯಾಕೋ ಹೈಟ್ ನೀನು ನನ್ನನ್ನು ನೋಡಿದ್ರೆ ಭಯ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಹೈಟಿಗೆ ಶಾಕ್ ಆಗಿ ನಿನ್ಗೆ ಹೆಂಗೋ ನನ್ನ ಹೆಸರು ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ಅವನು ಫುಲ್ ಮೇಲೆ ನಿನ್ಗೆ 20 ವರ್ಷ ಆಗಿದೆ, ಆಮೇಲೆ ಅಪ್ಪ ಅಮ್ಮ ತುಂಬ ಸಾಹುಕಾರ ಆಗಿದ್ದಾರೆ, ಆದ್ದರಿಂದ ನೀನು ತುಂಬ ಹಾಳಾಗೋಗಿದೆಯಾ, ಅದರಿಂದನೇ ನೀನು ಈ ಥರನ ಅವತಾರ ಆಡ್ತಾ ಇದೆಯಾ ಅಂತ ಹೇಳ್ತಾನೆ. ಆವಾಗ ಹೈಟು ಎದ್ರುಕೊಂಡು ನಿನ್ಗೆ ಹೆಂಗೋ ನನ್ನ ಬಗ್ಗೆ ಎಷ್ಟಾದ ವಿಷಯ ಗೊತ್ತಿದೆ, ನಿನ್ನ ಹೆಸರು ಏನಂತ ಕೇಳಿದಾಗ ನನ್ನ ಹೆಸರು ಡೇ ಅಂತ ಹೇಳ್ತಾನೆ. ನಿನ್ನ ಡೇ ಅನ್ನೋ ಹೆಸರು ಕಟ್ಕೊಂಡು ನನಗೇನಾಗಬೇಕಾಗಿದೆ, ನಿನ್ಗೆ ಹೆಂಗೆ ನನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಿದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನೊಂದು ಹೆಸರು ಇರ್ತೀನಿ, ನಾ ಹೆಸರು ನಾಕೇನಿದೆ ನಿನಗೆಲ್ಲ ಅರ್ಥ ಆಗುತ್ತೆ, ನೀನು ನೈಟ್ ಜ್ಞಾಪಕ ಇದೆಯಾ, ನೈಟ್ ನನ್ನ ತಮ್ಮ, ನಾನು ಅವನು ಅಣ್ಣ ಅಂತ ಹೇಳ್ತಾನೆ. ಆವಾಗ ಹೈಟಿಗೆ ಒಂದು ಸ್ವಲ್ಪ ತಲೆ ಸುತ್ತುತ್ತೆ. ಆವಾಗ ಡೇ ಹತ್ರದಿಂದ ತಪ್ಪಿಸ್ಕೊಳಕ್ಕೆ ಸರಿ ಹೋಗ್ಲಿ ಬಿಡು, ನೀನು ನನ್ನ ಕಾಸೇ ಕೊಡಬೇಡ, ನಾನೇ ನನ್ನ ಕಾರ್ನ ಸರಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಆಚೆ ಹೋಗೋಕೆ ನೋಡ್ತಾನೆ. ಆವಾಗ ಡೇ ಅವ್ನು ಹೇಳ್ಕೊಂಡು ಇಲ್ಲಿ ಯಾರು ಅಷ್ಟು ಈಸಿಯಾಗಿ ಬರೋಕ್ಕೂ ಆಗಲ್ಲ, ಅಷ್ಟು ಈಸಿಯಾಗಿ ಹೋಗೋಕ್ಕೂ ಆಗಲ್ಲ ಅಂತ ಹೇಳ್ತಾನೆ. ಆವಾಗ ಹೈಟ್ ಅಷ್ಟು ಹ್ಯಾಂಗ್ ಓವರ್ ಆಗಿದ್ರು ಡೇನ ಹೊಡಿತಾನೆ. ಆವಾಗ ತಿರ್ಗಾ ಡೇ ಅವ್ನು ಇಟ್ಕೊಂಡು ಸರಿಯಾಗಿ ಹೊಡೆದು ಅವ್ನ ಮೇಲೆ ಕೂತ್ಕೊಂಡು ನೀನು ನನ್ನ ತಮ್ಮನಿಗೆ ಏನು ಮಾಡ್ದು ಅದಕ್ಕಿಂತ 100 ಪಟ್ಟು ಜಾಸ್ತಿ ನಾನು ನಿನಗೆ ಮಾಡ್ತೀನಿ ಅಂತ ಹೇಳಿ ಇನ್ನೂ ಜಾಸ್ತಿ ಹೊಡಿತಾ ಇರ್ತಾನೆ. ಆವಾಗಲೂ ಹೈಟ್ ಅವ್ನ ತಳ್ಬಿಟ್ಟು ಎಸ್ಕೇಪ್ ಆಗೋಕೆ ನೋಡ್ತಾನೆ. ಆವಾಗ ಡೇ ಕೋಪ ಬಂದು ಅವ್ನ ಕತ್ನ ಟೈಟಾಗಿ ಇಟ್ಕೊತಾನೆ. ಮೊದಲೇ ಡೇ ಅವ್ನಿಗೆ ಓವರಾಗಿ ಡ್ರಗ್ಸ್ ಕೊಟ್ಟಿದ್ದಾನೆ, ಇದ್ರಲ್ಲಿ ಕತ್ ಬೇರೆ ಟೈಟಾಗಿ ಇಟ್ಕೊಂಡಿದ್ದಾನೆ. ಆದ್ದರಿಂದ ಅವನಿಂದ ಅಲ್ಲಾಡೋಕ್ಕಾಗದೆ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದಿರ್ತಾನೆ. ಹಂಗೆ ಅಲ್ಲಾಡೋಕ್ಕಾಗದೆ ಬಿದ್ದಿರೋನ ಹತ್ರ ಡೇ ಏನು ಮಾಡೋಕ್ಕಾಗುತ್ತೆ, ಏನು ಮಾಡದೆ ಸೈಲೆಂಟಾಗಿ ಕೂತಿರ್ತಾನೆ. ಆಮೇಲೆ ಹೈಟಿಗೆ ಪ್ರಜ್ಞೆ ಬಂದು ಬಂದ್ಬಿಟ್ಟು ನೋಡಿದಾಗ ಅವನ್ನ ಡೇ ಒಂದು ರೂಮಲ್ಲಿ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ನ್ಯೂಡಾಗಿ ಮುಗಿಸಿ ಕೈ ಕಾಲೆಲ್ಲ ಚೈನಿಂದ ಕಟ್ಟಿರ್ತಾನೆ. ಆಮೇಲೆ ಮುಂದೆ ಡೇನು ಫುಲ್ ನ್ಯೂಡಾಗಿ ನಿಂತಿರ್ತಾನೆ. ಹೈಟ್ ಅವನ ಹತ್ರ ನೀನು ನನ್ನನ್ನು ಏನೋ ಮಾಡೋಕ್ಕಿದೆಯಾ, ನನ್ನನ್ನೆಲ್ಲ ಏನು ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವನು ಇದುವರೆಗೂ ನಾನು ನಿನ್ನನ್ನು ಏನೂ ಮಾಡಿಲ್ಲ, ನೀನು ಎದೋಳಕ್ಕಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಮೊಬೈಲಲ್ಲಿ ಎಲ್ಲ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಆವಾಗ ಹೈಟ್ ಅವನ ಹತ್ರ ಇವಾಗ ನೀನು ನನ್ನನ್ನು ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಯಾಕೋ ಮುಖ ಈ ಥರ ಇಟ್ಕೊಂಡಿದ್ಯಾ, ನಾನು ನಿನ್ನನ್ನು ಏನು ಮಾಡ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಹೈಟು ಪ್ಲೀಸ್ ನಾನು ನಿನ್ನ ಹತ್ರ ಬೇಡ್ಕೊತಾ ಇದ್ದೀನಿ, ನಾನು ನಿನ್ನ ತಮ್ಮನ ಮಾಡಿದ್ದು ತುಂಬಾ ಸಾರಿ ಕೇಳ್ತಾ ಇದ್ದೀನಿ, ಆದರೆ ನಾನು ಅದನ್ನು ಬೇಕಂತ ಮಾಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಿನ್ನ 1000 ಸತಿ ಸಾರಿ ಹೇಳಿದ್ರು ನಾನು ನಿನ್ನನ್ನು ಕ್ಷಮಿಸಲ್ಲ, ನಿನಗೆ ಗೊತ್ತಾ ಅವನ್ನ ಚಿಕ್ಕ ವಯಸ್ಸಿಂದ ನಾನೇ ಬೆಳೆಸಿದ್ದು, ಅವ್ನು ಸಂತೋಷವಾಗಿರೋಕ್ಕೆ ಏನು ಬೇಕಾದರೂ ನಾನು ಮಾಡ್ತೀನಿ, ಅವ್ನಿಗೊಂದು ಕಷ್ಟ ಆದರೆ ನಾನು ಅವನಿಗಿಂತ ತುಂಬ ಕಷ್ಟಪಡ್ತೀನಿ, ಆಮೇಲೆ ನೀನು ಅವನ್ನ ಹರ್ಟ್ ಮಾಡಿದ್ಯಾ, ಆದ್ದರಿಂದ ನಿನಗೆ ಅವನಿಗಿಂತ 100 ಪಟ್ಟು ಜಾಸ್ತಿ ಹರ್ಟ್ ಮಾಡಬೇಕು ಅಂತ ಹೇಳಿ ಅವ್ನ ಕತ್ತಕ್ಕೆ ಚೈನ್ ಹಾಕಿ ಕಟ್ಟಿರ್ತಾನೆ. ಅದನ್ನು ಟೈಟಾಗಿ ಹಿಡಿತಾ ಇರ್ತಾನೆ. ಅದಕ್ಕೆ ಹೈಟು ಮಾಡಿರೋ ತಪ್ಪು ಯಾವನು, ನೀನು ಯಾಕೆ ನನ್ನನ್ನು ಬಂದು ಹಿಡ್ಕೊತಾ ಇದೆಯಾ ಅಂತ ಕೇಳ್ತಾನೆ. ನಿನ್ನಿಂದ ತಾನೇ ಗೇರ್ ನನ್ನ ತಮ್ಮನಿಗೆ ಅಂತ ಒಂದು ಕೆಲಸ ಮಾಡಿರೋದು ಅಂತ ಹೇಳ್ತಾನೆ. ಡೇ ಮೆತ್ತಗೆ ಅವನ ಹತ್ರ ಹೋಗ್ತಾ ಇರ್ತಾನೆ. ಹೈಟ್ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿರ್ಸ್ತಾ ಇರೋವಾಗ ಎಷ್ಟು ಕಿರ್ಚಿದ್ರೂ ಯೂಸ್ ಆಗಲ್ಲ, ಯಾಕಂದರೆ ಈ ರೂಮ್ ಸೌಂಡ್ ಪ್ರೂಫ್ ಅಂತ ಹೇಳ್ತಾನೆ. ಹೈಟ್ ಅವನ ಹತ್ರ ನೀನು ನನಗೆ ಏನು ಮಾಡಬೇಡ, ನಾನು ನೀನು ಏನೇನಾದರೂ ಕೇಳ್ತೀನಿ, ನಿನಗಂತ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಇದೇ ನನಗೆ ಬೇಕಾಗಿರೋದು ಅಂತ ಹೇಳಿ ಅವನ ಮೇಲೆ ಬೇರೆಲ್ಲ ಹೋಯ್ದು ಪಾಪ ಅವ್ನಿಗೊಂದು ಸ್ವಲ್ಪ ಹಿಂಸೆ ಕೊಡ್ತಾನೆ. ನಾನು ಹೈಟ್ ಲಿಪ್ಸಲ್ಲಿ ಕಿಸ್ ಮಾಡ್ತಾ ಇರ್ತಾನೆ. ಹೈಟಿಗೆ ಫಸ್ಟ್ ಇಷ್ಟ ಆಗಲ್ಲ, ಆಮೇಲೆ ಅವನು ಡೇನ ಕಿಸ್ ಮಾಡೋ ಥರ ಹೋಗಿ ಡೇ ಲಿಪ್ಸ್ನ ಜೋರಾಗಿ ಕಚ್ಬಿಡ್ತಾನೆ. ಆವಾಗ ಡೇಗೆ ಇನ್ನೂ ಕೋಪ ಬಂದು ಅವನ್ನ ಓಡ್ದು ಅವ್ನ ಕತ್ನ ಟೈಟಾಗಿ ಇಸ್ಕಿ ಅವನ ಹತ್ರ ತುಂಬ ರಫ್ ಆಗಿ ನಡ್ಕೊತಾನೆ. ಪಾಪ ಹೈಟ್ ತುಂಬ ಬಡ್ಕೊತಾ ಇರ್ತಾನೆ. ಆಗ್ತಾರೆ ತುಂಬ ನೋವಾಗ್ತಾ ಇದೆ, ಬಿಟ್ಬಿಡು ಅಂತ ತುಂಬ ಬಡ್ಕೊತಾ ಇರ್ತಾನೆ. ಡೇ ಮೊದಲೇ ಒಂದು ಪ್ರಾಣಿ ಥರ ಅವನು ಹೈಟ್ ಒಂದು ಸ್ವಲ್ಪನೂ ಅಯ್ಯೋ ಪಾಪ ಅಂತ ನೋಡಿದೆ ಅವನು ಅವನ ಹತ್ರ ಏನೇನೋ ಮಾಡ್ತಾ ಇರ್ತಾನೆ, ಅದನ್ನೆಲ್ಲ ರೆಕಾರ್ಡು ಮಾಡ್ಕೊತಾ ಇರ್ತಾನೆ. ಆಮೇಲೆ ಒಂದು 2-3 ದಿವಸ ಆದಮೇಲೆ ಈ ನೈಟ್ ಗೇರ್ ನೆನಪಲ್ಲೇ ಕುತ್ಕೊಂಡಿರ್ತಾನೆ. ಯಾಕಂದರೆ ಅವನು ರಾತ್ರಿ ಇಬ್ಬರು ಜೊತೆಗೆ ಇದ್ರಲ್ವಾ, ಆವಾಗ ಗೇರ್ ನೈಟ್ನ ಇಷ್ಟಪಟ್ಟೆ ಎಲ್ಲ ಮಾಡಿರ್ತಾನೆ. ಇಷ್ಟ ಅಂದರೆ ಬೇರೆ ಥರ ಇಷ್ಟ ಅಲ್ಲ, ಅವನ್ನ ಲವ್ ಮಾಡಿರ್ತಾನೆ. ಅದು ಸುಮ್ಮನೆ ಒಬ್ಬರ ಜೊತೆ ಮಲ್ಕೊಂಡ್ರೆ ಮಾತ್ರ ಆ ಲವ್ನ ತೋರ್ಸೋಕ್ಕಾಗಲ್ಲ, ಅವ್ರನ್ನ ಇಷ್ಟಪಟ್ಟರೆ ಆ ಲವ್ನ ತೋರ್ಸೋಕ್ಕಾಗೋದು. ಗೇರ್ ನೈಟ್ನ ಲವ್ ಮಾಡಿ ಇಷ್ಟಪಟ್ಟೆ ಅದನ್ನೆಲ್ಲ ಮಾಡಿದ್ದಾನೆ. ಅದು ನೈಟ್ಗೂ ಫೀಲ್ ಆಗಿದೆ, ಅದಕ್ಕೆ ಇವಾಗ ನೈಟ್ ಅವ್ನು ನೆನಪಳೆ ಕೂತಿದ್ದಾನೆ. ಆವಾಗ ಗೇರ್ ಅವನ ಹತ್ರ ಬಂದು ನಾನು ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ನನಗೆ ತುಂಬಾ ಟೈಮ್ ಇಲ್ಲ, ಏನು ಹೇಳಕ್ಕೆ ಬರ್ತೀವಿ ಅದನ್ನು ಬೇಗ ಹೇಳ್ಬಿಟ್ಟು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಗೇರ್ ಅವನ ಹತ್ರ ನಾನು ನಿನಗೆ ಮಾಡಬಾರ್ದಾಗಿರೋದೆಲ್ಲ ಮಾಡಿದ್ದೀನಿ, ಅದಕ್ಕೆಲ್ಲ ತುಂಬ ಸಾರಿ,
ಆದರೆ ನನಗೆ ಇವಾಗ ಇನ್ನೊಂದು ಚಾನ್ಸ್ ಕೊಡ್ತೀಯಾ, ನಾನು ನಿನ್ನ ಜೊತೆ ಸೇರ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು, ನೀನು ನನ್ನ ಹತ್ರ ಸಾರಿ ಕೇಳ್ತಾ ಇದೆಯಾ ಇಲ್ಲಾಂದರೆ ನಿನ್ನ ಬಾಯ್ ಫ್ರೆಂಡಾಗಿ ಇರೋಕ್ಕೆ ಕೇಳ್ತಾ ಇದೆಯಾ ಅಂತ ಕೇಳ್ತಾನೆ. ನಾನು ಖಂಡಿತವಾಗ್ಲೂ ನನ್ನ ಬಾಯ್ ಫ್ರೆಂಡಾಗಿ ಇರೋಕ್ಕೆ ಕೇಳ್ತಾ ಇದ್ದೀನಿ, ನನಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಸರಿ ಟ್ರೈ ಮಾಡ್ತೀನಿ, ಆದರೆ ಒಂದು ಕಂಡೀಷನ್, ನೀನು ನಾನು ಏನೋ ಮಾತು ಕೇಳಬೇಕು, ನಾನು ಹೇಳ್ಕರೋದ್ರೂ ಬರಬೇಕು, ನನ್ನ ಮೇಲೆ ಜಲಸ್ ಆಗಂಗಿಲ್ಲ, ನೀನು ಬೇರೆ ಯಾರನ್ನೂ ನೋಡೋಂಗಿಲ್ಲ. ಆಮೇಲೆ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಇನ್ನೊಂದು ಏನಂದರೆ ನೀನು ನನ್ನನ್ನು ಮುಟ್ಟಂಗೆ ಇಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ಅವನಿಗೊಂದು ಸ್ವಲ್ಪ ಕಷ್ಟ ಆದ್ರೂ ಸರಿ ಪರವಾಗಿಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ನೈಟು, ಸರಿ ಈ ವೀಕೆಂಡ್ ನಾನು ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನೀನೇ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೇಕು, ಬರೋವಾಗ ಕ್ಯಾಶ್ ಎತ್ಕೊಂಡು ಬರೋಕ್ಕೆ ಮರಿಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ನೈಟ್ ಹುಡುಗ ಹುಷಾರಾಗೇ ಇದ್ದಾನೆ. ಆಮೇಲೆ ನೆಕ್ಸ್ಟ್ ಏನಲ್ಲಿ ಹೈಟ್ ಅರ್ಧಂಬರ್ಧ ಜೀವ ಇಟ್ಕೊಂಡು ಕಂಡ್ಬಿಟ್ಟು ನೋಡ್ತಾ ಇರ್ತಾನೆ. ಅವಾಗ ಡೇ ಅವನ ಹತ್ರ ಬಂದು ನೀನು ಎದ್ದ ಅಂತ ಕೇಳಿದಾಗ, ಇವಾಗ ನಿನಗೆ ಸಂತೋಷನ, ಇವಾಗಲಾದರೂ ನನ್ನನ್ನು ರಿಲೀಸ್ ಮಾಡೋ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಪರವಾಗಿಲ್ವ ಇವತ್ತು ನೀನು ಉಳಿಯೋಲ್ಲ ಅಂದ್ಕೊಂಡಿದ್ದೆ, ಆದರೆ ಬದುಕಿದೆಯಾ ಅಂತ ಕೇಳ್ತಾನೆ. ಅವಾಗ ಹೈಟು, ಇವಾಗ ನಿನಗೆ ಏನು ಬೇಕು ಅಂತ ಕೇಳಿದಾಗ, ನಾನು ತಿರ್ಗಾ ನಿನ್ನ ಹತ್ರ ಮಾಡಬೇಕು ಅಂತ ಹೇಳ್ತಾನೆ. ಅವಾಗ ಅವನು, ಯಾಕೋ ಲಾಸ್ಟ್ ನೈಟೆಲ್ಲ ನಿನಗೆ ಸಾಕಾಗಿಲ್ವ ಅಂತ ಕೇಳಿದಾಗ, ನನಗೆ ನನ್ನ ಕೋಪ ತೀರೋವರೆಗೂ ನಿನ್ನ ಜೊತೆ ಮಾಡಬೇಕು, ಆವಾಗಲೇ ನನಗೆ ಸ್ಯಾಟಿಸ್ಫೈ ಆಗೋದು ಅಂತ ಹೇಳ್ತಾನೆ. ಈ ಮಾತೆಲ್ಲ ನಾನು ಏನವಾಗ ತುಂಬ ಈಸಿಯಾಗಿ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ಬೇಡಿ, ನಾನೇ ತುಂಬ ಕಷ್ಟಪಟ್ಟು ಹೇಳ್ತಾ ಇದ್ದೀನಿ, ಇದ್ರೂ ರಿವ್ಯೂ ಕೊಡಬೇಕಲ್ಲ, ಏನು ಹೇಳ್ತಾವ್ರೆ ಅಂತ ನಾನು ನಿಮ್ಗೆ ಹೇಳ್ಬೇಕಲ್ವ, ಅದಕ್ಕೆ ಅವ್ರು ಏನು ಅಸಹ್ಯವಾಗಿ ಹೇಳಿದ್ರು ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಆಮೇಲೆ ನೆಕ್ಸ್ಟ್ ಡೇ ನೈಟ್ ಹುಡುಗ ಗೇರ್ ಹುಡುಗನ ಜೊತೆ ಶಾಪಿಂಗ್ ಬಂದಿದ್ದಾನೆ. ಗೇರ್ ನೈಟ್ ತೊಗೊಂಡ್ಮೇಲೆ ಕೈ ಹಾಕ್ಬಿಡ್ತಂತೆ, ಆದರೆ ಅವ್ನು ಏನಾದರೂ ಬಿಸ್ಕೆಟ್ ತಿನ್ಸಿದ್ರೆ ತಿಂತಾನಂತೆ. ಆಮೇಲೆ ಅವನ ಹತ್ರ ಇರೋ ಕಾಸನ್ನೆಲ್ಲ ಖರ್ಚು ಮಾಡಿಸ್ತಾವನೆ. ಆಮೇಲೆ ಇಬ್ಬರು ಸಂತೋಷವಾಗಿ ಇದ್ದಾರೆ, ಎಂಜಾಯ್ ಮಾಡ್ತಾವ್ರೆ. ಆದರೆ ಈ ವಿಷಯ ಹೆಂಗೂ ಡೇಗೆ ಗೊತ್ತಾಯಿತು. ಅವ್ರಿಬ್ರಿಗಂತ ರೋಡಲ್ಲೇ ಕಾಯ್ತಾ ಇರ್ತಾನೆ. ಆಮೇಲೆ ಗೇರ್ ಕಾರಲ್ಲಿ ಬಂದಿದೆ. ನೈಟ್ನ ಕಾರಿಂದ ಆಚೆ ಹೇಳ್ಕೊಂಡು ಬಂದು, ನೀನು ಅವ್ನ ಜೊತೆ ಎಲ್ಲೋ ಹೋಗಿದೆ, ಅವ್ನು ನಿನ್ಗೇನು ಮಾಡ್ದಂತ ಮರ್ತೋಯ್ತಂತ ಹೇಳಿ ಟೈಟಾಗಿ ಕೈ ಹಿಡ್ಕೊತಾನೆ. ಅವಾಗ ಫ್ಯೂಸು ಬಂದು ಗೇರ್ಗೆ ಸಪೋರ್ಟ್ ಮಾಡೋ ಥರ ಮಾತಾಡ್ತಾನೆ. ಡೇ ಅವನ ಹತ್ರ, ನೀನೆಲ್ಲ ಮಾತಾಡಲೇಬೇಡ, ನನ್ನ ತಮ್ಮನ ನೋಡ್ಕೊಳ್ಳೋ ಅಂತ ಕಲ್ಸಿದ್ರೆ ನೀನು ಯಾಕೆ ಅವನ ತಮ್ಮನ ಅವ್ನ ಜೊತೆ ಆಚೆ ಹೋಗಕ್ಕೆ ಬಿಟ್ಟೆ ಅಂತ ಕೇಳ್ತಾನೆ. ಕ್ಲಬ್ಬಲ್ಲಿ ಫ್ಯೂಸ್ ಅವನಾಗ ಬಂದು ನೈಟ್ನ ಮಾತಾಡ್ಸಿರಲ್ಲ, ಡೇನೇ ಅವನ್ನ ಕಲ್ಸಿರ್ತಾನೆ. ಅವಾಗ 4 ದಿವಸ ಅವ್ರ ಜೊತೆಲೇ ಇರ್ತಾರೆ. ಗೇರ್ ಡೇ ಹತ್ರ, ನೀನು ಅವ್ನ ಕೈನ ಅಷ್ಟು ಟೈಟಾಗಿ ಹಿಡ್ಕೊತಾ ಇರೋವಾಗ ಅವ್ನಿಗೆ ಎಷ್ಟು ನೋವಾಗ್ತಾ ಇದೆ ಅಂತ ನಿನ್ಗೆ ಗೊತ್ತಿಲ್ವಾ, ನಿನ್ಗೇನಾದರೂ ಜಗಳ ಮಾಡಬೇಕಂದ್ರೆ ಹೊಡಿಬೇಕಾದ್ರೆ ನನ್ನ ಹತ್ರ ಮಾಡು, ಅವನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವನು, ಇದು ನನಗೂ ನನ್ನ ತಮ್ಮನಿಗೂ ಮಧ್ಯೆ ನಡೀತಾ ಇರೋ ವಿಷಯ, ನೀನೆಲ್ಲ ಆಟ ಬರಬಾರ್ದು ಅಂತ ಹೇಳಿ ಅವನ ಹತ್ರ ಜಗಳಕ್ಕೆ ಹೋಗ್ತಾನೆ. ಅವಾಗ 4 ಫ್ಯೂಸ್ 3 ಜನ ಬಂದು ಅವ್ರನ್ನ ತಡೀತಾರೆ. ಅವಾಗ ಗ್ಯೂಸ್ ಡೇ ಹತ್ರ, ನನಗೆ ಗೊತ್ತು ನಮ್ಮನ್ನ ತುಂಬ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ, ಆದರೆ ನಿನ್ನ ತಮ್ಮನ ಕೈನ ನೀನು ಅಷ್ಟು ಟೈಟಾಗಿ ಹಿಡ್ಕೊತಾ ಇದೆಯಲ್ವ, ನಿನ್ನ ತಮ್ಮನಿಗೆ ನೋವಾಗಲ್ವ ಅಂತ ಕೇಳ್ತಾನೆ. ಅದಕ್ಕೆ ಏನೋ ಗ್ಯೂಸ್ ಹತ್ರ, ನಿಮ್ಮ ಅಣ್ಣನ ಮನೆಗೆ ಕರ್ಕೊಂಡು ಹೋಗ್ಬಿಡು, ಇನ್ನೊಂದ್ಸತಿ ನಾನು ಅವನ್ನ ನೋಡಿದ್ರೆ ಸುಮ್ಮನೆ ಈ ಥರ ನಿಂತ್ಕೊಂಡು ಮಾತಾಡ್ತಾ ಇರಲ್ಲ ಅಂತ ಹೇಳಿ ನೈಟ್ ಅವ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗೆ ಬಂದ್ರೂ ಹೈಟ್ ತುಂಬಾನೇ ಅಳ್ತಾ ಇರ್ತಾನೆ. ಡೇ ಅವನ ಹತ್ರ, ಇವಾಗ ನೀನು ಯಾಕೆ ಅಳ್ತಾ ಇದೆಯಾ, 6 ತಿಂಗಳಾಯ್ತು, ಇದ್ರೂ ನೀನು ಅವ್ನ ಮುಂದೆ ವೀಕ್ ಆಗಿ ಇದೆಯಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು, ನಾನು ಇರೋ ಥರನೇ ಇದ್ದೀನಿ, ನಾನೇನೋ ಇವತ್ತು ಸುಮ್ಮನೆ ಆಚೆ ಹೋಗಿ ಬರ್ಬೇಕು ಅಂದ್ಕೊಂಡಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೇನೋ ಏನೋ ಸುಮ್ಮನೆ ಆಚೆ ಹೋಗಿ ಬರೋದಾ, ಆದರೆ ನಾನು ನೋಡಿದ್ದೇನೋ ಹಂಗಿರಲಿಲ್ಲ, ನಾನು ಮೊದಲೇ ಒಂದು ಸತಿ ನಿನಗೆ ಹೇಳಿದೆ ಅವನ್ನ ನಂಬೇಡ ಅಂತ, ಇದ್ರೂ ನೀನು ಅವನ ಜೊತೆ ಆಚೆ ಹೋಗ್ತಾ ಇದೆಯಾ ಅಂದರೆ ನೀನು ಅವನ್ನ ಲವ್ ಮಾಡ್ತಾ ಇದೆಯಾ, ಇಲ್ಲ ನೀನು ಹೋಗಿ ತಿರ್ಗಾ ಅವನ ಜೊತೆ ಮಲ್ಕೊಂಡ್ಬಿಟ್ಟು ಬಂದ ಅಂತ ಕೇಳ್ತಾನೆ. ಅದಕ್ಕೆ ನೈಟು, ಅಣ್ಣ ನೀನು ಯಾಕೋ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ಕೇಳಿದಾಗ, ಬರೀ ಹೆಂಗೋ ಮಾತಾಡಬೇಕು, ನಾನಲ್ಲ ನಿನ್ನ ಮಾತನ್ನ ನಂಬಲ್ಲ, ಅವನು 6 ತಿಂಗಳು ಮುಂಚೆ ನಿಮ್ಗೆ ಏನು ಮಾಡ್ದಂತ ಮರ್ತೋದ, ಇವಾಗ ನಾವು ಒಂದು ಪ್ಲ್ಯಾನ್ ಹಾಕಿ ಅದ್ರ ಪ್ರಕಾರ ನಡೀತಾ ಇದ್ದೀವಿ, ಆದರೆ ನೀನು ಆ ಪ್ಲ್ಯಾನ್ ಪ್ರಕಾರ ನಡೀದೆ ಅವನ ಜೊತೆ ಆಚೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಅವಾಗ ನೈಟ್ ಅವನ ಹತ್ರ, ಡೇ ಇಷ್ಟು ದಿನ ಆಯಿತು ನೀನು ನನ್ನನ್ನು ನಂಬ್ತಾ ಇಲ್ಲ, ನನ್ನ ಮೇಲೆ ಕೇರ್ ಮಾಡ್ತಾ ಇಲ್ಲ, ನನ್ನನ್ನು ಅರ್ಥನೂ ಮಾಡ್ಕೊತಾ ಇಲ್ಲ, ನೀನೊಂದು ಸೆಲ್ಫಿಶ್ ಅಂತ ಹೇಳ್ತಾನೆ. ಆವಾಗ ಡೇ ಕೋಪ ಬಂದು ನೈಟಿಗೆ ಸರಿಯಾಗಿ ಒಂದು ಕೊಡ್ತಾನೆ. ಫ್ಯೂಸ್ ಅವನ ಪಕ್ಕದಲ್ಲೇ ಇರ್ತಾನೆ. ಡೇ ಹತ್ರ, ನೀನು ಯಾಕೋ ಅವ್ನು ಹೊಡಿತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಡೇಗೆ ಅವ್ನು ಮಾಡಿರೋ ತಪ್ಪ ಅರ್ಥ ಆಗುತ್ತೆ. ನೈಟ್ ಅವನ ಹತ್ರ ಏನೂ ಮಾತಾಡದೆ ಹತ್ಕೊಂಡು ರೂಮ್ ಒಳಗಡೆ ಹೋಗ್ತಾನೆ. ಆವಾಗ ಫ್ಯೂಸು ಡೇ ಹತ್ರ, ನೀನು ಅವ್ನ ಹಿಂದೆನೇ ಹೋಗ್ಬೇಡ, ಅವನೊಂದು ಸ್ವಲ್ಪ ಸಮಾಧಾನ ಆಗಲಿ, ಆಮೇಲೆ ನೀನು ಮಾಡಿರೋ ತಪ್ಪೇನಂತ ತಿಳ್ಕೊ ಅಂತ ಹೇಳ್ತಾನೆ. ಆಮೇಲೆ ಅವತ್ತು ರಾತ್ರಿ ನೈಟ್ ಡೇ ಏನಿದು ಹೊಡೆದಿದ್ದು ಮಾತಾಡಿದ್ದು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡಿರ್ತಾನೆ. ಆವಾಗ ಡೇ ಅವನ್ನ ಬಂದು ಊಟಕ್ಕೆ ಕರೀತಾನೆ. ಅವನು ನನಗೆ ಹೊಟ್ಟೆ ಹಸಿತಾ ಇಲ್ಲ ಅಂತ ಹೇಳ್ತಾನೆ. ಸರಿ, ನೀನು ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಏನಾದ್ರೂ ಪರವಾಗಿಲ್ಲ, ನೀನು ಮಾಡ್ಕೊ, ಆದರೆ ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ, ಗೇರ್ ಜೊತೆ ನಿನ್ನನ್ನು ಆಚೆ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಗೇರ್ ಹೆಂಗೋ ಗೇಟ್ ತಟ್ಕೊಂಡು ಗೋಡೆ ಮೇಲೆಲ್ಲ ಹಾಕಿ ನೈಟ್ ರೂಮ್ ಹತ್ರ ಬಂದಿರ್ತಾನೆ. ಆವಾಗ ನೈಟು ನೀವು ಬಂದೆ ಅಂತ ಕೇಳಿದಾಗ, ಇಲ್ಲಿ ಜಂಪ್ ಮಾಡ್ಕೊಂಡು ಬಂದೆ ಕಣೋ, ನಾನು ಕೆಳಗಡೆಯಿಂದ ಕಿರ್ಚನ ಅಂದ್ಕೊಂಡೆ, ಆದರೆ ಅದು ನಿನ್ಗೆ ಕೆಲ್ಸಿತ್ತೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಇಲ್ಲಿ ಬಂದೆ. ಆಮೇಲೆ ನೈಟ್, ನೀನು ಯಾಕೆ ಅಂತ ಇದೆಯಾ, ನಿಮ್ಮ ಮನೆ ಏನಾದರೂ ಓಡೋದನ್ನ ಬೈದ್ನ, ಅವನು ನನ್ನ ಮೇಲೆ ಏನಾದರೂ ಕೋಪ ಇದ್ದರೆ ಅದು ನನ್ನ ಮೇಲೆ ತೋರಿಸ್ಬೇಕಾಯ್ತು, ಅದು ಯಾಕೋ ನಿನ್ನ ಮೇಲೆ ತೋರಿಸ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು, ನಿನ್ನ ಮೇಲೆ ಇರೋ ಕೋಪಕ್ಕಲ್ಲ, ನಾನು ನಮ್ಮ ಅಣ್ಣನ ಹತ್ರ ಜಗಳ ಮಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ನೀನು ನನ್ನ ಜೊತೆ ಬರ್ತೀನೋ, ನಾನು ನಿನ್ನ ಜೊತೆ ಇರಬೇಕು ಅಂದ್ಕೊಂಡಿದ್ದೀನಿ, ಒಂದು ಸ್ವಲ್ಪ ದಿನ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ತಿರ್ಗಾ ನಿನ್ನನ್ನು ನಿಮ್ಮ ಮನೆ ಹತ್ರನೇ ಕರ್ಕೊಂಡು ಬಂದುಬಿಟ್ಬಿಡ್ತೀನಿ, ಆದರೆ ನಾನು ನಿನ್ನನ್ನು ಏನೂ ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನೈಟು, ಇದೆಲ್ಲ ನಮ್ಮ ಅಣ್ಣನಿಗೆ ಗೊತ್ತಾದ್ರೆ ಅವ್ನು ನಮ್ಮಿಬ್ಬರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಅದೆಲ್ಲ ನನಗೆ ಗೊತ್ತು, ಆದರೆ ಪ್ಲೀಸ್ ನೀನು ನನ್ನ ಜೊತೆ ಬಾರೋ, ಪೂರ್ವಗಾಸಿ ಇಬ್ಬರು ಕೆಳಗಡೆನೇ ವೇಟ್ ಮಾಡ್ತಾ ಇದ್ದಾರೆ, ನನ್ನ ಜೊತೆ ಬಾರೋ ಅಂತ ಕರೀತಾನೆ. ಅವಾಗಲೂ ನೈಟ್, ನಮ್ಮ ಅಣ್ಣನಿಗೆ ಇದು ಗೊತ್ತಾದ್ರೆ ಅವ್ನು ತುಂಬ ಕಷ್ಟಪಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವನ ಹತ್ರ, ನೀನು ಯಾವ ತಪ್ಪು ಮಾಡ್ತಾ ಇಲ್ಲ, ಯಾಕಂದರೆ ನೀನೇನು ನಿಮ್ಮ ಅಣ್ಣನ ಹತ್ರದಿಂದ ಓಡೋಗ್ತಾ ಇಲ್ಲ, ನಾನೇ ನಿನ್ನನ್ನು ಅವನ ಹತ್ರದಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದರಿಂದ ಪ್ಲೀಸ್ ಬಾರೋ ನೈಟ್ ಅಂತ ಏನೇನೋ ನೈಸ್ ಮಾಡಿ ಅವನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತಾನೆ. ಅದು ಇವನು ಹೆಂಗೆ ಬಂದು ಅದೇ ಥರನೇ ನೈಟ್ನೂ ಕರ್ಕೊಂಡು ಹೋಗ್ತಾವನೆ.
4 ದಿವಸ ಇವ್ರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ಡೇ ನೈಟ್ನ ತಿಂಡಿ ತಿನ್ನಕ್ಕೆ ಕರೀತಾನೆ. ಆದರೆ ಒಳಗಡೆಯಿಂದ ಯಾವ ರೆಸ್ಪಾನ್ಸು ಬರಲ್ಲ. ಅವಾಗ ಡೇನೇ ಡೋರ್ ತೆಗೆದ್ಬಿಟ್ಟು ಒಳಗಡೆ ಹೋಗಿ ನೋಡಿದಾಗ ನೈಟ್ ಇರಲ್ಲ. ಯಾರು ಹೇಳಿಲ್ಲ ಅಂದ್ರೂ ನೋಡಿಲ್ಲ ಅಂದ್ರೂ ಅವ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾನೆ ಯಾರೇ ನೈಟ್ನ ಇಲ್ಲಿಂದ ಕರ್ಕೊಂಡು ಹೋಗಿರ್ತಾನೆ ಅಂತ. ಈ ಡೇ ಮೊದಲೇ ಕೋಪ ಬಂದರೆ ಪ್ರಾಣಿ, ಇವಾಗ ಈ ವಿಷಯ ಬೇರೆ ಗೊತ್ತಾಯ್ತಾ, ಇನ್ನೂ ಏನೇನು ಮಾಡ್ತಾನೋ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಅವ್ನ ಫ್ರೆಂಡ್ ನೈನ್ ಜೊತೆ ಹೈಟ್ ಇರೋ ಮನೆಗೆ ಬರ್ತಾನೆ. ಗೇರ್ ನೈಟ್ನ ಎಲ್ಲೋಗಿ ಹುಡ್ಕೋದು ಹೆಂಗೆಲ್ಲ ಹುಡ್ಕೋದು ಅಂತ ಮಾತಾಡ್ತಾ ಇರ್ತಾರೆ. ಆವಾಗ ಹೈಟ್ ರೂಮಿಂದ ಆಚೆ ಬಂದು ಏನೇ ಎತ್ಸೋದು ನನ್ನಿಂದ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾನೆ. ಅದು ಅವ್ನ ಮನೆ ಥರ ಕಿಚ್ಕೊಂಡು ಬರ್ತಾವನೆ ಫ್ರೆಂಡ್ಸ್. ಅವಾಗ ಹೈಟ್ ಫೇಸ್ ನೋಡೋಕ್ಕೂ ಪಳಪಳ ಅಂತ ಇದೆ. ಯಾಕಂದರೆ ಅವಾಗಲೇ ಡೇ ಸರಿಯಾಗಿ ಅವ್ನಿಗೆ ಓದಕ್ಬಿಟ್ಟು ಮುಖಾಲ ಬ್ಲಡ್ ಬರ್ತಾ ಇತ್ತು. ಆದರೆ ಇವಾಗ ಅವ್ನ ಮುಖದಲ್ಲಿ ಒಂದು ಮಾರ್ಕು ಇಲ್ಲ. ಆವಾಗ ಡೇ ಅವ್ನ ಕತ್ತೆ ಇಟ್ಕೊಂಡು ನಿನ್ನ ಫ್ರೆಂಡ್ ಗೇರೆಲ್ಲ ಅವ್ನು ನನ್ನ ತಮ್ಮನ್ನೆಲ್ಲೋ ಕರ್ಕೊಂಡು ಹೋಗಿದ್ದಾನೆ, ಅವ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಇವಾಗ ನನಗೆ ಹೇಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇವನು ಅವನ ಹತ್ರ ನಾನು ಹೇಳ್ದೆ ಅಲ್ವಾ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಗೇರ್ ನೈಟ್ನ ಅವ್ನು ರೆಸಾರ್ಟ್ ಕಟ್ಕೊಂಡು ಬಂದಿರ್ತಾನೆ. ಪ್ಲಾನ್ ಏನೋ 4th ಗಿವ್ಸ್ ಒಂದು ರೂಮಲ್ಲಿ, ಗೇರ್ ನೈಟ್ ಒಂದು ರೂಮಲ್ಲಿ ಇರೋ ಥರನೇ. ಆದರೆ ನೈಟ್ ಗಿವ್ಸ್ ಜೊತೆನೇ ಮಾಡ್ಕೊತೀನಿ ಅಂತಾನೆ, ಗಿವ್ಸ್ ಅವ್ನ ಜೊತೆನೇ ಮಾಡ್ಕೊತೀನಿ ಅಂತಾನೆ. ಅವಾಗ 4th ಗೇರ್ ನಾವು ಇದಕ್ಕೆ ಇಲ್ಲಿ ಬಂದ್ವಿ ಅನ್ನೋ ಥರ ನಿಂತ್ಕೊಂಡಿರ್ತಾರೆ. ಈ ಕಡೆ ಡೇ ಏನೋ ಹೈಟ್ ಕತ್ನ ಇಟ್ಕೊಂಡು ಗೇರ್ ಎಲ್ಲ ಅಂತ ಕೇಳ್ತಾ ಇರ್ತಾನೆ. ಅವಾಗ ನೈಟ್ ಅವನ ಹತ್ರ ಬಂದು ಸಾಕು ಬಿಡು ಅವ್ನ ಸಾಯಿಸ್ಬೇಡ, ಅವ್ನ ಸತ್ತು ಹೋದ್ರೆ ನೀನು ಜೈಲ್ಗೆ ಹೋಗ್ತೀಯಾ, ಆಮೇಲೆ ನೈಟ್ನ ಯಾರು ನೋಡ್ಕೊಂತಾರೆ ಅಂತ ಕೇಳ್ತಾನೆ. ಆ ಗ್ಯಾಪಲ್ಲಿ ಹೈಟ್ ಸೈಲೆಂಟಾಗಿ ರೂಮ್ ಒಳಗಡೆ ಹೋಗ್ತಾ ಇರ್ತಾನೆ. ಅವಾಗ ಡೇ ಅವನ್ನ ತಿರ್ಗಾಡ್ಕೊಂಡು ಏನು ರೂಮ್ ಒಳಗಡೆ ಹೋಗ್ತಾ ಇದೆಯಾ, ನಿನ್ನ ಬಾಡಿಗಿನ್ನೂ ತಿರ್ಗಾ ಅದೆಲ್ಲ ಬೇಕಾಗಿದೆಯಾ ಅಂತ ಕೇಳಿ ಅಲ್ಲೇ ಅವನ ಹತ್ರ ತಿರ್ಗಾ ಎಲ್ಲ ಮಾಡಕ್ಕೆ ನೋಡ್ತಾನೆ. ಅವಾಗ ನೈನ್ ಅದನ್ನೆಲ್ಲ ನೋಡೋಕ್ಕಾಗದೆ ಆಚೆ ಹೋಗ್ಬಿಡ್ತಾನೆ. ಈ ಕಡೆ 2 ಜೋಡಿ ಹಕ್ಕಿಗಳು ಏನು ಮಾಡ್ತಾರೆ ಅಂತ ನೋಡಿದ್ರೆ ಬೀಚ್ ಹತ್ರ ಹಾಯಾಗಿ ಮಾಡ್ಕೊಂಡಿದ್ದಾರೆ. ಅವಾಗ ಗೇರ್ ನೈಟ್ ಹತ್ರ ಸನ್ಸ್ಕ್ರೀನ್ ಹಾಕೊಳ್ಳೋ ಪಾಪು ಅಂತ ಹೇಳ್ತಾನೆ. ನಮ್ಗೆಲ್ಲ ನಮ್ಮನ್ನ ಇಷ್ಟಪಡೋರ ಪಕ್ಕದಲ್ಲಿ ಇದ್ರೆ ನಮ್ಗೊಂದು ಕೋಪ ಬರುತ್ತೆ. ಅದೇನಂದ್ರೆ ನಾವು ಯಾವ ಕೆಲಸನೂ ಮಾಡಲ್ಲ, ಎಲ್ಲ ಕೆಲಸನ ಅವ್ರ ಹತ್ರನೇ ಮಾಡಿಸ್ಕೊತೀವಿ. ಆ ಥರ ಇವಾಗ ನೈಟು ಗೇರ್ ಹತ್ರ ನೀನೇ ಇದನ್ನೆಲ್ಲ ನನಗೆ ಹಾಕು ಅಂತ ಹೇಳಿ ಕೈ ಕಾಲೆಲ್ಲ ತೋರಿಸ್ತಾ ಇರ್ತಾನೆ. ಆವಾಗ 4 ಅವನ ಹತ್ರದಿಂದ ಸನ್ಸ್ಕ್ರೀನ್ ಇಸ್ಕೊಂಡು ಅವನು ಗಿವ್ಸ್ಗೆ ಹಾಕಕ್ಕೆ ಹೋಗ್ತಾನೆ. ಆದರೆ ಏನು ಒಂದು ಸ್ವಲ್ಪ ಅವನು ನೋವು ಹೋಗೋ ಥರ ಆಗ್ತಾನೆ. ಆವಾಗ ಗಿವ್ಸ್ ನಿಮ್ಗೆ ಇಷ್ಟ ಇದ್ರೆ ಹಾಕೋ, ಇಲ್ಲ ಅಂದರೆ ಬೇಡ ಬಿಟ್ಬಿಡು ಅಂತ ಹೇಳಿ ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಇವರನ್ನೇ ಹಿಂಗೆ ಎಂಜಾಯ್ ಮಾಡ್ತಾರೆ. ಆವಾಗ ಈ ಕಡೆ ಡೇ ಅವ್ನ ಫ್ರೆಂಡ್ ನೈನ್ ಹತ್ರ ಬೇಗ ಆ ರಾಸ್ಕಲ್ನ ಕಂಡಿಡಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾವೆಲ್ಲ ಹುಡುಕ್ತಾನೆ ಇದ್ದೀವಿ, ಆದರೆ ಗೇರ್ ನೈಟಿಗೆ ಏನಾದರೂ ಮಾಡೋಕ್ಕೆ ಮುಂಚೆ ನಾವೇನಾದರೂ ಮಾಡಬೇಕು ಅಂತ ಹೇಳ್ತಾನೆ. ನಾನು ಅವನ್ನ ನೋಡಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ 9 ಡೇ ಹತ್ರ ನಿನ್ನ ತಮ್ಮ ನೈಟ್ ಗೇರ್ ಜೊತೆನೇ ಇದ್ದಾನೆ ಅಂತ ನೀನು ಕನ್ಫರ್ಮ್ ಆಗಿ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನ ಖಂಡಿತವಾಗ್ಲೂ ಗೊತ್ತು, ಗೇರೇ ನನ್ನ ತಮ್ಮನ ಕರ್ಕೊಂಡು ಹೋಗಿರೋದು, ನಾನು ಮಾತ್ರ ಅವನ್ನ ನೋಡಿದ್ರೆ ಸುಮ್ಮನೆ ಬಿಡಲ್ಲ, ಯಾವುದ್ರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ, ನಾನು ತಮ್ಮನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹಂಗಂದ್ರೆ ನಿನ್ನ ರೂಮಲ್ಲಿ ಇರೋ ಹುಡುಗ ಹೈಟ್ ಏನಾದರೂ ಬಾಯ್ ಬಿಟ್ಟನ ಅಂತ ಕೇಳ್ತಾನೆ. ಅದಕ್ಕೆ ಇವನು ಇದುವರೆಗೂ ಬಾಯ್ ಬಿಟ್ಟಿಲ್ಲ, ಆದರೆ ಇನ್ನೊಂದು 2 ದಿವಸದಲ್ಲಿ ಬಾಯ್ ಬಿಡೋ ಥರ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ಜೋಡಿ ಹಕ್ಕಿಗಳನ್ನ ನೋಡಿದ್ರೆ ಅವರು ಜೆಟ್ಟಲ್ಲಿ ರೌಂಡ್ ಹೊಡಿತಾ ಇದ್ದಾರೆ. ಸ್ಟಾರ್ಟಿಂಗ್ ಟಾಪ್ ಹೀರೋಗಳೇ ಓಡಿಸ್ತಾ ಇರ್ತಾರೆ. ಆಮೇಲೆ ಬಾಟಮ್ ಹೀರೋಗಳಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಮುಂದೆ ಕುಂಡ್ರಿಸಿ ಇವ್ರು ಅವ್ರ ಹಿಂದೆ ಕೂತ್ಕೊಂಡು ಓಡಿಸ್ತಾ ಇರ್ತಾರೆ ಜೆಟ್ನ ಫ್ರೆಂಡ್ಸ್. ಆಮೇಲೆ ಹಂಗೆ ಓಡಿಸ್ತಾ ಗೇರ್ ನೈಟ್ ಒಂದು ಕಡೆ, 4 ಗೇರ್ಸ್ ಒಂದು ಕಡೆ ಅಂತ ಹೋಗ್ಬಿಡ್ತಾರೆ. ಗೇರ್ ನೈಟ್ ಇಬ್ರು ಸಮುದ್ರದ ಮಧ್ಯದಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಅವಾಗ ತಾನೇ ನೋಟ್ ಮಾಡ್ತಾರೆ 4 ಗೇರ್ಸ್ ಇವ್ರ ಜೊತೆ ಬಂದಿಲ್ಲ ಅಂತ. ಅವಾಗ 4 ಗೇರ್ ಹತ್ರ ಅವ್ರಿಬ್ರು ಎಲ್ಲ ಹೋದ್ರು ಅಂತ ಕೇಳಿದಾಗ ನೀನ್ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀಯಾ, ನಿನ್ ಜೊತೆಲೇ ಇರೋ ನನ್ನ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಅವ್ನ ಹಂಗೆ ಟೈಟಾಗಿ ತಪ್ಕೊಂಡು ಕಿಸ್ ಮಾಡಕ್ಕೆಲ್ಲ ಹೋಗ್ತಾನೆ. ಅವಾಗ ನೈಟಿಗೆ ಅದು ಇಷ್ಟ ಆಗ್ತದೆ, ಸಾಕು ನಿಲ್ಸು ಅಂತ ಹೇಳಿ ಜೋರಾಗಿ ಕಿರ್ಸ್ತಾನೆ. ಅವಾಗ ಗೇರು ಒಂದ್ ಸ್ವಲ್ಪ ಸಪ್ಪಗಾಗ್ಬಿಡ್ತಾನೆ. ಅವಾಗ ನೈಟ್ ಅವನ ಹತ್ರ ಯಾಕೋ ನಾನು ಜೋರಾಗಿ ಕಿರ್ಸಿದಕ್ಕೆ ಕೋಪ ಮಾಡ್ಕೊಂಡ ಅಂತ ಕೇಳಿದಾಗ ಅದೆಲ್ಲ ಏನಿಲ್ಲ, ನನ್ಗೆ ಅರ್ಥ ಆಗ್ತಾ ಇದೆ, ನಾನು ನಿನ್ಗೇನೆಲ್ಲ ಮಾಡಿದ್ನೋ ಅದಕ್ಕೆಲ್ಲ ತುಂಬಾನೇ ಸಾರಿ, ಇವಾಗ ನಾನು ಒಂದು ಸ್ವಲ್ಪ ಬ್ಯಾಡಾಗಿ ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೈಟು ಅವ್ನ ಮುಂದೆ ತಿರುಗಿ ಸರಿ ನೀನು ತುಂಬ ಬೇಜಾರು ಮಾಡ್ಕೊಳ್ಬೇಡ, ಇವತ್ತು ನೈಟ್ ನೀನು ನನಗೇನಾದರೂ ಮಾಡ್ಬೋದು ಅಂತ ಹೇಳ್ತಾನೆ. ಅವಾಗ ಗೇರ್ಗೆ ಆಸೆ ತಡ್ಕೊಳಕ್ಕಾಗ್ತದೆ ನೈಟ್ನ ಅಲ್ಲೇ ಏನೋ ಮಾಡಕ್ಕೆ ಹೋಗ್ತಾನೆ. ಅವಾಗ ನೈಟು ಓಕೆ ಅನ್ನೋ ಥರನೇ ಇರ್ತಾನೆ, ಆದರೆ ಅವ್ನು ಶಾರ್ಟ್ ಸ್ವಿಚ್ಚಕ್ಕೆ ಹೋಗ್ತಾನೆ. ಆವಾಗ ನೈಟಿಗೆ ಕೋಪ ಬಂದು ಸುಮ್ಮನೆ ಇರೋ ಅಂತ ಹೇಳಿ ಕಚ್ಬಿಡ್ತಾನೆ. ಅವಾಗ 4 ಗೇರ್ಸ್ ಅಲ್ಲಿ ಬಂದು 4th ಗೇರ್ ಹಂಗೆ ಕುತ್ಕೊಂಡಿರೋದನ್ನ ನೋಡಿ ಸಮುದ್ರದ ಮಧ್ಯದಲ್ಲಿ ಏನ್ರೋ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲ ನಾಚಿಕೆ ಇಲ್ವೇನ್ರೋ ಅಂತ ಕೇಳ್ತಾನೆ. ಅದಕ್ಕೆ ನೈಟ್ ನೀವು ಅನ್ಕೊಂಡಿರೋ ಥರ ಏನು ನಡೀತಾ ಇರಲಿಲ್ಲ ಅಂತ ಹೇಳ್ತಾನೆ. ಆದರೆ ಗೇರ್ ಅವ್ರ ಹತ್ರ ನಿಮ್ಗೆ ಯಾಕೆ ಇದಲ್ಲ, ಬೇಕಾದ್ರೆ 4th ನೀನು ಪಕ್ಕದಲ್ಲಿ ಇರೋ ಗೇರ್ಸ್ಗೆ ಏನು ಬೇಕಾದರೂ ಮಾಡ್ಕೊಂಡು ನಾನು ಅದ್ರ ಬಗ್ಗೆ ಕೇಳಲ್ಲ ಅಂತ ಹೇಳ್ತಾನೆ. ಇವನಲ್ಲ ಗೇರ್ಸ್ಗೊಂದು ಅಣ್ಣನ. ಈ ಕಡೆ 9 ಡೇಗೆ ಗೇರ್ ಎಲ್ಲಿದ್ದಾನೆ, ಅವನು ಯಾರ ಜೊತೆ ಇದ್ದಾನೆ, ಯಾವ ರೆಸ್ಟೋರೆಂಟಲ್ಲಿ ಇದ್ದಾನೆ ಅಂತೆಲ್ಲ ಕಂಡುಹಿಡಿದು ಡೇಗೆ ಮೆಸೇಜ್ ಕಳಿಸ್ತಾನೆ. ಅವನಿಗೆ ಗೊತ್ತಾಗಿರೋ ವಿಷಯ ಹೈಟ್ಗೂ ಗೊತ್ತಾಗುತ್ತೆ. ಹೈಟ್ ಇದನ್ನ ಗೇರ್ಗೆ ಕಾಲ್ ಮಾಡಿ ಇಲ್ಲ ಅನ್ಕೊಂತಾನೆ, ಆದರೆ ಗೇರ್ ಅವ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿರ್ತಾನೆ. ಆಮೇಲೆ ಈ ಕಡೆ 2 ಜೋಡಿ ಹಕ್ಕಿಗಳು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಮೇಲೆ ನೈಟಿಗೆ ಗೇರ್ಸ್ ಹೋಗಿ ಪಟಾಕಿ ಹೊಡಿತಾ ಇರ್ತಾರೆ. ಅವರು ಇಬ್ರು ಚೆನ್ನಾಗಿ ಅಲ್ಲಿ ಪಟಾಕಿ ಎಲ್ಲ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇರೋವಾಗ ಅವರು ಗೇರ ದೂರದಿಂದನೇ ಅವ್ರನ್ನ ನೋಡ್ಕೊಂತಾ ಇರ್ತಾರೆ. ಆಮೇಲೆ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ 4 ಗೇರ್ಸ್ ಇಬ್ರು ಡ್ರಿಂಕ್ಸ್ ಇಸ್ಕೊಂಡು ಬರಕ್ಕೆ ಹೋಗ್ತಾರೆ. ಅವಾಗ ನೈಟ್ ಅಲ್ಲೇ ಚಳಿಯಾಗಿ ನಡ್ಕೊಂಡು ಕುತ್ಕೊಂಡಿರೋವಾಗ ಗೇರ್ ಬಂದು ಅವನ್ನ ಟೈಟಾಗಿ ತಪ್ಕೊಂಡು ಇವಾಗ ನಿನಗೆ ಚಳಿ ಆಗಲ್ಲ ಅಂತ ಹೇಳ್ತಾನೆ. ಅವಾಗ ಇಬ್ರು ಫಸ್ಟ್ ಟೈಮ್ ಇಂಟಿಮೇಟ್ ಆಗಿದ್ರೆ ಅಲ್ವಾ, ಅದೆಲ್ಲ ಜ್ಞಾಪಕ ಬಂದು ಒಂಥರ ಜಾಲಿ ಮೂಡಲ್ಲಿ ಕುತ್ಕೊಂಡಿರ್ತಾರೆ. ಅವಾಗ 4th ಗೇರ್ಸ್ ಅಲ್ಲಿ ಬಂದು ಅವ್ರು ತಪ್ಕೊಂಡು ಕುತ್ಕೊಂಡಿರೋದನ್ನ ನೋಡಿ ಏನ್ರು ಓವರ್ ಲವ್ಸ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಏನು ನೀವು ಅನ್ಕೊಳೋ ಥರ ಎಲ್ಲ ಏನಿಲ್ಲ ಕಣ್ರು, ಅವ್ನು ಚಳಿ ನಡ್ತಾ ಇದ್ದ, ಅದಕ್ಕೆ ನಾನು ಅವನ್ನ ತಪ್ಕೊಂಡು ಕುತ್ಕೊಂಡಿದ್ದೆ ಅಂತ ಹೇಳ್ತಾನೆ. 4 ಅವ್ರಿಬ್ರಿಗೂ ಒಂದು ಶಾಲ್ನ ಕೊಡ್ತಾನೆ. ಅದನ್ನ ಗೇರ್ ನೈಟ್ ಓದಿಸ್ತಾ ಇರೋವಾಗ ಗೇರ್ ಕೂರ್ದೋಗಿ ನನಗೂ ಅವ್ರ ಥರ ಲವ್ಸ್ ಮಾಡಬೇಕು ಅಂತ ಹೇಳಿ 4 ಹತ್ರ ಹೋಗಿ ಕುತ್ಕೊಂತಾನೆ. ಅವಾಗ
ನೈಟ್ ಗೇರ್ ಹತ್ರ ನಾಳೆ ಒಂದು ದಿವಸ ಮಾತ್ರ ನಾವು ಇಲ್ಲಿ ಸ್ಟೇ ಮಾಡೋಣ, ನಾಳಿದ್ದು ನಾವು ಬ್ಯಾಂಕಾಕ್ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಅವನು ಇಷ್ಟು ಬೇಗ ಯಾಕೆ ಹೋಗೋದು ಅಂತ ಕೇಳಿದ್ರೆ ನಾನು ಡೇನ ನೋಡಬೇಕು, ಇನ್ನೂ ಎಷ್ಟು ದಿನ ಅಂತ ನಾವು ಈ ಥರ ಇರೋಕ್ಕಾಗುತ್ತೆ, ಒಂದಲ್ಲ ಒಂದು ದಿವಸ ನಾವು ಅವನ್ನ ಫೇಸ್ ಮಾಡಲೇಬೇಕಲ್ವಾ, ಆದ್ದರಿಂದ ಇವಾಗಲೇ ನಾವು ಅವ್ನ ಮುಂದೆ ಹೋಗಿ ನಿಂತ್ಕೊಂಡು ಇದನ್ನೆಲ್ಲ ಇವಾಗಲೇ ಸರಿ ಮಾಡೋಣ ಅಂತ ಹೇಳ್ತಾನೆ. ಅವಾಗ ಗೇರ್ ಒಂದು ಸ್ವಲ್ಪ ಯೋಚನೆ ಮಾಡ್ತಾನೆ, ಆಮೇಲೆ ನೈಟ್ ಇಲ್ಲಿರೋ ಮಾತಿಗೆ ಒಪ್ಕೊಂತಾನೆ. ಆಮೇಲೆ ಆ ಕಡೆ ಡೇ ಹೈಟ್ ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ಡೇ ಹೈಟ್ ಹತ್ರ ನನ್ನ ಫ್ರೆಂಡ್ ಹೇಳ್ದ ನಿನ್ನ ಫ್ರೆಂಡ್ ಗೇರ್ಗೆ ಒಂದು ರೆಸಾರ್ಟ್ ಇದೆ ಅಂತ, ಆದ್ರೆ ಅದನ್ನ ಯಾಕೆ ನೀನು ನನ್ನ ಹತ್ರ ಇಲ್ಲದೆ ಮುಚ್ಚಿಟ್ಟೆ, ಇದನ್ನೆಲ್ಲ ನೀನು ಬೇಕಂತಾನೆ ಮಾಡ್ದೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನೀನೊಂದು ಫ್ರೆಂಡ್, ನೀನು ಇನ್ನೊಂದು ಫ್ರೆಂಡ್ಗೆ ಒಂದು ಪ್ರಾಬ್ಲಮ್ ಅಂತ ಬಂದಾಗ ನಿನ್ನಿಂದ ಆ ಫ್ರೆಂಡ್ನ ಕಾಪಾಡೋಕ್ಕಾಗಲಿಲ್ಲ ಅಂದರೆ ನಿನ್ನ ಫ್ರೆಂಡ್ ಆಗಿದ್ದು ಏನು ಪ್ರಶ್ನೆ ಅಂತ ಕೇಳ್ತಾನೆ. ಇದನ್ನೇ ನಾವು ಫಸ್ಟ್ ಸೀನಲ್ಲಿ ನೋಡಿದ್ವಿ. ಈ ಕಡೆ ಗ್ಯೂಸ್ ಫೋರ್ ಕುಡಿದ್ಬಿಟ್ಟು ಟೈಟ್ ಆಗಿದ್ದಾನೆ, ಅವನಿಂದ ನಡೆಯೋಕ್ಕೂ ಆಗ್ತಾಯಿಲ್ಲ. ಫೋರ್ ಅವ್ನ ಎತ್ಕೊಂಡು ಬರ್ತಾ ಇದ್ದಾನೆ. ಆವಾಗ ಗ್ಯೂಸ್ ಫೋರ್ ಹತ್ರ ಇವತ್ತು ನೈಟ್ ನಾನು ನಿನ್ನ ಜೊತೆನೇ ಮಾಡ್ಕೊತೀನಿ, ಯಾಕಂದ್ರೆ ನಾನು ಏನಾದರೂ ವಾಮಿಟ್ ಮಾಡಿದ್ರೆ ಅದು ನೈಟಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಫೋರ್ ಯಾಕೋ ಹಂಗಂದ್ರೆ ನನಗೆ ಡಿಸ್ಟರ್ಬ್ ಆಗಲ್ವಾ ಅಂತ ಕೇಳಿದ್ರೆ ನೀನು ನನ್ನ ಬಾಯ್ ಫ್ರೆಂಡ್, ನಾನು ನಿನ್ಗೆ ಎಷ್ಟು ಬೇಕಾದರೂ ತೊಂದರೆ ಕೊಡ್ಬೋದು ಅಂತ ಹೇಳ್ತಾನೆ. ಆಮೇಲೆ ಅದನ್ನ ಗೇರ್ ನೈಟ್ ಹತ್ರನೂ ಹೇಳ್ತಾರೆ, ಆ ನೈಟು ಅದಕ್ಕೆ ಒಪ್ಕೊಂತಾನೆ. ಆಮೇಲೆ ಫೋರ್ ಗ್ಯೂಸ್ ಅವ್ರ ರೂಮಿಗೆ ಬಂದಿದೆ, ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊತಾರೆ. ಆಮೇಲೆ ಗೇರ್ ನೈಟ್ ಅವ್ರ ರೂಮಿಗೆ ಬಂದಿದ್ದು ಅವರು ಕೆಲಸನ ಸ್ಟಾರ್ಟ್ ಮಾಡ್ಕೊತಾರೆ. ಆವಾಗ ಈ ನೈಟ್ ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಹೆವಿ ಆಗಿರೋದ್ರಿಂದ ಗೇರ್ ಅವನ ಹತ್ರ ಇದನ್ನು ನೀನು ಇದಕ್ಕೆ ಮುಂಚೆ ಬೇರೆ ಯಾರ ಹತ್ರ ಆದರೂ ಮಾಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಇದನ್ನು ನಿನ್ನ ಹತ್ರ ಮಾತ್ರನೇ ಮಾಡಿದ್ದೀನಿ, ನಿನ್ನನ್ನು ಬಿಟ್ಟು ಬೇರೆ ಯಾರ ಹತ್ರನೂ ಮಾಡಲ್ಲ ಅಂತ ಹೇಳಿ ಅವರು ಇನ್ನೂ ಅವ್ರ ಕೆಲಸನೆಲ್ಲ ಕಂಟಿನ್ಯೂ ಮಾಡ್ಕೊತಾರೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೇರ್ ಫೋರ್ ಒಂದು ಹ್ಯಾಪಿ ಮೂಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆವಾಗ ಫೋರ್ ಗೇರ್ ಹತ್ರ ನಾನು ನಿನ್ನ ತಮ್ಮನ ಜೊತೆ ಅದನ್ನು ಮಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ನೀವಿಬ್ಬರು ಲವರ್ಸ್ ಆದ್ದರಿಂದ ನೀವಿಬ್ಬರು ಸೆಕ್ಸ್ ಮಾಡ್ಕೊಂಡ್ಬೇಡಿ ಅಂತೆಲ್ಲ ನನ್ನಿಂದ ಹೇಳೋಕ್ಕಾಗಲ್ಲ, ಆದರೆ ನೀನು ಅವನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ಆಮೇಲೆ ನೈಟ್ ಬಂದು ಒಂದು ಕಡೆ ಒಂಟಿಯಾಗಿ ನಿಂತಿರ್ತಾನೆ, ಅವ್ನ ಪಕ್ಕದಲ್ಲಿ ಗ್ಯೂಸು ಬಂದು ನಿಂತ್ಕೊತಾನೆ. ಆವಾಗ ನೈಟ್ ಗ್ಯೂಸ್ ಹತ್ರ ನೀನು ಫೋರು ಟೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೌದು ಟೇಟ್ ಮಾಡ್ತಾ ಇದ್ದೀವಿ, ಅದೆಲ್ಲ ಒಂದು ದೊಡ್ಡ ಕತೆ, ನಾನು ನಿನ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ. ಅದ್ರ ಮೇಲೆ ನೈಟ್ ಅವನ ಹತ್ರ ಏನೂ ಕೇಳಲ್ಲ. ಆಮೇಲೆ ಫೋರ್ ಗೇರ್ ಹತ್ರ ನಿನ್ನ ಫೋನ್ ತಂದಿದ್ದೀಯಾ, ಎಲ್ಲಿಟ್ಟಿದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಫೋನ್ ತಂದಿದ್ದೀನಿ, ಆದರೆ ಅದನ್ನು ಸ್ವಿಚ್ ಆಫ್ ಮಾಡಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಫೋರ್ ಹಂಗಂದ್ರೆ ನೈಟಿಗೆ ಕಾಲ್ ಮಾಡಿ ಬ್ಯಾಂಕಾಕಲ್ಲಿ ಏನು ನಡೀತಾ ಇದೆ ಅಂತ ಕೇಳು ಅಂತ ಹೇಳ್ತಾನೆ. ಅವಾಗ ಗೇರ್ ಅವ್ನ ಫೋನ್ನ ಆನ್ ಮಾಡಿಬಿಟ್ಟು ಹೈಟಿಗೆ ಕಾಲ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾನೆ. ಆದರೆ ಡೇ ನೈಟಿಗಂತೂ ಸೇರಿಸಿಯಾಗಿ ಪನಿಷ್ಮೆಂಟ್ ಕೊಟ್ಟಿದ್ದಾನೆ ಅನ್ಸುತ್ತೆ. ತಿರ್ಗಾ ಅವ್ನ ಮುಖ ಮೂತಿ ಎಲ್ಲ ಫುಲ್ ಮಾರ್ಕ್ ಆಗಿದೆ. ಅವಾಗ ಹೈಟು ಗೇರ್ ಹತ್ರ ನೀನು ಎಲ್ಲೋ ಇದೆಯಾ, ಐಲ್ಯಾಂಡಲ್ಲಿ ಇದೆಯಾ, ನನ್ನ ಡೇ ತಮ್ಮ ನೈಟು ನಿನ್ನ ಜೊತೆನೇ ಇದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು ನನ್ನ ರೆಸಾರ್ಟಲ್ಲೇ ಇದ್ದೀನಿ, ಅವ್ನ ತಮ್ಮನೂ ನನ್ನ ಜೊತೆಲೇ ಇದ್ದಾನೆ, ನಾವು ನಾಳೆ ಅಲ್ಲಿ ಬರ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಇವನು ಈ ಕಡೆ ಎಲ್ಲ ಬರಲೇಬೇಡ್ರು, ಹಂಗೆ ತಿರುಗಿ ಎಲ್ಲಾದ್ರೂ ಎಸ್ಕೇಪ್ ಆಗಿಬಿಡಿ, ಡೇಗೆ ನೀವಿರೋ ಜಾಗ ಗೊತ್ತಾಯ್ತು, ಅವನು ಅವ್ನ ಫ್ರೆಂಡ್ಸು ನಿಮ್ಮನ್ನು ನೋಡ್ಕೊಂಡು ಅಲ್ಲಿ ಬಂದಿರ್ತಾರೆ, ಇಷ್ಟೊತ್ತಿಗೆ ಅವ್ರು ಅಲ್ಲಿ ಬಂದು ಸೇರಿರ್ತಾರೆ, ನಿಮ್ಮನ್ನು ನೋಡಿದ್ರೆ ಸಾಯಿಸ್ತೇ ಬಿಡಲ್ಲ ಅಂತ ಹೇಳ್ತಾನೆ. ಆವಾಗ ಡೇನು ಅಲ್ಲೇ ಬಂದಿರ್ತಾನೆ, ಕೈಯಲ್ಲಿ ಒಂದು ಗನ್ ಇಟ್ಕೊಂಡು ಅದ್ರಲ್ಲಿ ಬುಲೆಟ್ ಲೋಡ್ ಮಾಡ್ಕೊಂಡು ತೊಗೊಂಡು ಬಂದಿರ್ತಾನೆ. ಆವಾಗ ಗ್ಯೂಸು ನೈಟ್ ಫೋರು ಗೇರ್ ಒಂದೊಂದು ಕಡೆ ಇರ್ತಾರೆ. ಡೇನು ಕಾರಿಂದ ಇಳಿದಿದೆ, ಗನ್ನ ಕೈಯಲ್ಲಿ ಇಟ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾನೆ. ಈ ಜಾಗದಲ್ಲಿ ನಿಮ್ಗೆಲ್ಲ ಕೋಪ ಬರೋ ಒಂದು ವಿಷಯ ಏನಂದರೆ ಮೂವಿ ಮುಗಿತಾ ಇದೆ, ಯಾಕಂದರೆ ಟು ಬಿ ಕಂಟಿನ್ಯೂಡ್ ಅಂತ ಆಗ್ಬಿಟ್ರು ಫ್ರೆಂಡ್ಸ್. ಇನ್ನೂ ಏನು ನಡೆಯುತ್ತೆ ಅಂತ ನಾವು ನೆಕ್ಸ್ಟ್ ಪಾರ್ಟಲ್ಲೇ ನೋಡಬೇಕಾಗುತ್ತೆ. ಅದುವರೆಗೂ ಎಲ್ಲರೂ ಕಾಯೋಣ.